Okay, sorry for inconvenience. Yes, ಈಗ ಒಂದ್ ಕಡೆ ಏನ್ ಹೇಳಿದ್ವಿ, why this BT toxin does not kill bacillus. ಅದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ BT toxin is a protein exist in inactive form. ಆ inactive form ಯಾವುದು? ಪ್ರೋಟೋಟಾಕ್ಸಿನ್. ಓಕೆ, ಈ ಬ್ಯಾಕ್ಟೀರಿಯಲ್ ಬಾಡಿ ಒಳಗೆ ಅಥವಾ ಹೋಸ್ಟ್ ಪ್ಲಾಂಟ್ ಒಳಗೆ ಏನಾಗಿರುತ್ತೆ ಅಂದ್ರೆ ಇನ್ಆಕ್ಟಿವ್ ಫಾರ್ಮ್ ಒಳಗೆ ಇರುತ್ತೆ. ಯಾವ್ದು ಇನ್ಆಕ್ಟಿವ್ ಫಾರ್ಮ್? ಪ್ರೋಟೋಟಾಕ್ಸಿನ್. ಓಕೆ, ಬಟ್ when insect, okay, is insect once ingest, but when insect once ingest, okay, ಅಥವಾ eat ಅಂತ ಹೇಳ್ಬೋದು. okay, ingest this inactive prototoxin, once the insect ingest this inactive prototoxin, okay, as it is converted into active form toxin, it is converted into active form. Okay, as prototoxin, it is to be converted into active form of toxin due to alkaline pH. Okay, as alkaline pH in the gut of insects, in the gut of insects. ಓಕೆ, ಗಟ್ ಅಂತಂದ್ರೆ ಡೈಜೆಸ್ಟಿವ್ ಟ್ರಾಕ್ಟ್ ಅಂತ ಹೇಳ್ಬಹುದು. ಓಕೆ, ಮತ್ತೆ ಪ್ರಶ್ನೆ ಬರುತ್ತೆ, ಸರ್ ಇದು BT ಟಾಕ್ಸಿನ್ ಹ್ಯೂಮನ್ ಬಾಡಿಗೆ ಎಂಟರ್ ಆದ್ರೆ ಏನಾಗುತ್ತೆ? ನಥಿಂಗ್. ಯಾಕೆ ಅಂದ್ರೆ ನಮ್ಮ ಡೈಜೆಸ್ಟಿವ್ ಟ್ರಾಕ್ಟ್ ಒಳಗೆ ಯಾವ ಪ್ಲೇಸ್ ಒಳಗೂ ನಿಮ್ಗೆ ಏನಪ್ಪಾ ಅಂದ್ರೆ ಅಲ್ಕಲೈನ್ pH ಬರಲ್ಲ. ಓಕೆ, ನಮ್ಮ ಕಂಪ್ಲೀಟ್ ಡೈಜೆಸ್ಟಿವ್ ಟ್ರಾಕ್ಟ್ ನೀವೆಲ್ಲ ಹೋಗ್ರಿ, ಸಲೈವಾ, ಬಕಲ್ ಕ್ಯಾವಿಟಿ ಸ್ಲೈಟ್ಲಿ ಎಸಿಡಿಕ್. ಓಕೆ, ಇಸೋಫೇಗಸ್ ಪೂರ್ತಿ ಅದೇ ಮೂವ್ ಆಗುತ್ತೆ. ಇನ್ನು ಸ್ಟಮಕ್ ಗೆ ಹೋದ್ರೆ ಹೈಲಿ ಎಸಿಡಿಕ್ pH ಇರುತ್ತೆ, ಯಾಕಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ HCl. ಇನ್ನ ನೆಕ್ಸ್ಟ್ ಅದೇ ನೀವು ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಹೋದ್ರೆ ಎಸಿಡಿಕ್ pH ಇರುತ್ತೆ, ಎಲ್ಲೂ ನಿಮ್ಗೆ ಅಲ್ಕಲೈನ್ pH ಇರಲ್ಲ. ದೇರ್ಫೋರ್ ದಟ್ ಕ್ಯಾನ್ ನಾಟ್ ಕನ್ವರ್ಟ್ ಆಕ್ಟಿವ್ ಫಾರ್ಮ್. ಅಂದ್ರೆ ಈ ಇನ್ಆಕ್ಟಿವ್ ಪ್ರೋಟೋಟಾಕ್ಸಿನ್ ಓಕೆ ಕನ್ವರ್ಟೆಡ್ ಟು ಆಕ್ಟಿವ್ ಫಾರ್ಮ್ ಎಲ್ಲಿ? ಓನ್ಲಿ ಇನ್ ಅಲ್ಕಲೈನ್ pH ಮೋರ್ ದನ್ 7. ಓಕೆ, ಅಲ್ಲಷ್ಟೇ ಅದೇನಾಗುತ್ತೆ ಅಂದ್ರೆ ಕನ್ವರ್ಟ್ ಆಗುತ್ತೆ alkaline pH of the gut region, gut of insect or digestive tract of insect. ಯಾವಾಗ ಒಂದ್ಸಲ ಅದು ಆಕ್ಟಿವ್ ಫಾರ್ಮ್ ಆಗುತ್ತೆ, then the active toxin, okay, then this active toxin binds to epithelial cells of gut, binds to epithelial. ಓಕೆ, ಇನ್ನರ್ ಲೈನಿಂಗ್ ಏನು ಸೆಲ್ಸ್ ಇರುತ್ತೆ ಗಟ್ ರೀಜನ್ ಒಳಗೆ, ಬೈಂಡ್ಸ್ ಟು ಎಪಿಥಿಲಿಯಲ್ ಸೆಲ್ಸ್ ಆಫ್ ಗಟ್, ಬೈಂಡ್ಸ್ ಟು ಎಪಿಥಿಲಿಯಲ್ ಸೆಲ್ಸ್ ಆಫ್ ಗಟ್. ಓಕೆ, ಗಟ್ ಅಂಡ್ ಕ್ರಿಯೇಟ್ಸ್ ಪೋರ್. ಓಕೆ, ಎಸ್ ಬೈಂಡ್ಸ್ ಟು ಎಪಿಥಿಲಿಯಲ್ ಸೆಲ್ಸ್ ಆಫ್ ಗಟ್, ಕಾಮಾ ಕ್ರಿಯೇಟ್ಸ್ ಪೋರ್ಸ್, ಹೋಲ್ಗಳನ್ನು ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಕಾಸ್ ಸ್ವೆಲ್ಲಿಂಗ್. ಓಕೆ, ಎಸ್ ಪೋರ್ಸ್ ಇನ್ ದ ಮಿಡ್ಗಟ್, that cause swelling. ಓಕೆ, ಅವಾಗ ಅದು ಉಬ್ಬುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ದಟ್ ಕಾಸ್ ಸ್ವೆಲ್ಲಿಂಗ್. ಓಕೆ, ಎಸ್ ಅಂಡ್ ಬರ್ಸ್ಟ್, ಪೂರ್ತಿ ಉಬ್ಬಿ ಏನಾಗುತ್ತೆ? ಬರ್ಸ್ಟ್ ಆಗುತ್ತೆ ಅಥವಾ ಲೈಸಸ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಓಕೆ, ಕಾಸ್ ಸ್ವೆಲ್ಲಿಂಗ್ ಅಂಡ್ ಬರ್ಸ್ಟ್ ಆರ್ ಲೈಸಸ್. ಓಕೆ, ಕಾಸ್ ಸ್ವೆಲ್ಲಿಂಗ್ ಅಂಡ್ ಬರ್ಸ್ಟ್ and eventually cause death of the insect.
this cause death of the insects. Okay, yes, ಇದು ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಒಂದ್ ಕಡೆ BT ಟಾಕ್ಸಿನ್ ಏನಾಗಿರುತ್ತೆ, ಇನ್ಆಕ್ಟಿವ್ ಫಾರ್ಮ್ ಒಳಗಿರುತ್ತೆ, that cannot kills bacillus as well as host plant ಅಂತ ಹೇಳ್ತೀವಿ. Once the insect ingests this inactive prototoxin, it is converted into active form. Okay, active form of toxin due to alkaline pH. Okay, in the gut of insects. When it become active toxin ಆಗುತ್ತೆ, then it binds to epithelial cells of the gut. ಅದು ಯಾವುದು, ಮಿಡ್ ಗಟ್ ಬೈಂಡ್ ಮಾಡುತ್ತೆ. ನೆಕ್ಸ್ಟ್ ಕ್ರಿಯೇಟ್ಸ್ ಪೋರ್ಸ್, ಹೋಲ್ ಗಳನ್ನ ಫಾರ್ಮ್ ಮಾಡುತ್ತೆ. ಓಕೆ, ಕ್ರಿಯೇಟ್ ಪೋರ್ಸ್ ಇನ್ ದ ಮಿಡ್ ಗಟ್ ದಟ್ ಕಾಸ್ ಸ್ವೆಲ್ಲಿಂಗ್ ಅಂಡ್ ಲೈಸಸ್ ಆರ್ ಬರ್ಸ್ಟ್. ಓಕೆ, ಎಸ್, ಇವೆಲ್ಲ ಸೇರ್ಕೊಂಡು ಏನಾಗುತ್ತೆ ಅಂತಂದ್ರಲ್ಲಿ ದ ಇನ್ಸೆಕ್ಟ್ ಇಸ್ ನಾಟ್ ಗೋಯಿಂಗ್ ಟು ಸರ್ವೈವ್ ನೋ ಲಾಂಗರ್ ಟೈಮ್ ಆನ್ ಹೋಸ್ಟ್ ಪ್ಲಾಂಟ್ಸ್. ಓಕೆ, ಎಸ್, ಈಗ ನಾವು ಹೇಳ್ಬೋದು ಏನಪ್ಪಾ ಅಂದ್ರೆ ದಿಸ್ BT ಟಾಕ್ಸಿನ್ isolated from Bacillus thuringiensis, it is incorporated in several crop plants such as cotton. Okay, yes. Specific BT toxin. Okay, yes. Specific BT toxin genes were isolated. Genes were isolated. Okay, yes, BT toxin gene were isolated from Bacillus thuringiensis, from Bacillus, okay, yes, thuringiensis. Okay, yes, BT toxin produce ಮಾಡೋ ಜೀನ್ ಅನ್ನ ಓಕೆ, ಎಸ್, ಐಸೋಲೇಟ್ ಮಾಡ್ಕೊಂಡಿದೀವಿ and incorporated okay, is incorporated in several crop plants. Several crop plants. Okay, incorporated in several crop plants such as cotton. ಓಕೆ, ಇಷ್ಟು ಇನ್ನು ಮುಗಿದಿಲ್ಲ, ಇನ್ನು ಕಂಟಿನ್ಯೂಯೇಷನ್ ಇದೆ. ಓಕೆ, ಎಸ್, ಒಂದ್ ಕಡೆ ನೋಡೋದಾದ್ರೆ BT cotton is a genetically modified. Okay, BT cotton is a genetically modified insect resistant variety of cotton producing insecticide which kills insect. Okay, BT cotton is also an example for transgenic plant ಅಂತ ಹೇಳಿದೆ. Okay, this BT toxin is a protein produced by bacterium called Bacillus thuringiensis. Hence, we are using BT. Okay, now it is clear. ನಿಮಗೆ BT cotton ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ ಈ ಕಾಟನ್ ಪ್ಲಾಂಟ್ ಒಳಗೆ ಓಕೆ ಬ್ಯಾಕ್ಟೀರಿಯಾ ಯಾವುದು Bacillus thuringiensis ದು ಟಾಕ್ಸಿನ್ ಪ್ರೊಡ್ಯೂಸ್ ಮಾಡೋ ಜೀನ್ ಇದೆ ಅಂತ ಅರ್ಥ. ಓಕೆ, ಎಸ್, ಫಸ್ಟ್ ಒಂದ್ ಕಡೆ ಹೇಳ್ಬೇಕಪ್ಪ ಅಂತಂದ್ರೆ BT toxin is a protein produced by bacterium called Bacillus thuringiensis. ಅದೇ ಕಾರಣಕ್ಕೆ ನಾವು BT ಅನ್ನು ಶಾರ್ಟ್ ಟರ್ಮ್ ಯೂಸ್ ಮಾಡ್ತೀವಿ. BT toxin gene have been isolated from the bacteria. ಈ BT toxin gene ಅನ್ನ ನಾವೇನ್ ಮಾಡಿದ್ವಿ, ಐಸೋಲೇಟ್ ಮಾಡ್ಕೊಂಡಿದೀವಿ ಯಾವುದರಿಂದ, ಬ್ಯಾಕ್ಟೀರಿಯಾ, ಅಂಡ್ ಇನ್ಸರ್ಟೆಡ್ ಅದನ್ನ ಸೇರಿಸಿದೀವಿ. ಓಕೆ, ಇನ್ ಕ್ರಾಪ್ ಪ್ಲಾಂಟ್ಸ್ ಲೈಕ್ ಕಾಟನ್ ಅಂಡ್ ಮೇಡ್ ಎಕ್ಸ್ಪ್ರೆಸ್, ಬರೀ ಇನ್ಸರ್ಟ್ ಅಷ್ಟೇ ಅಲ್ಲ, ಪ್ಲಾಂಟ್ ಒಳಗದನ್ನ ಎಕ್ಸ್ಪ್ರೆಸ್ ಆಗಂಗು ಮಾಡಿದೀವಿ. ಓಕೆ, ಇನ್ ಪ್ಲಾಂಟ್ಸ್ ಪ್ರೊವೈಡ್ ರೆಸಿಸ್ಟೆನ್ಸ್ ಟು ಇನ್ಸೆಕ್ಟ್. ಓಕೆ, ಈ ಟಾಕ್ಸಿನ್ ಪ್ರೋಟೀನ್ ಏನ್ ಮಾಡ್ತು ಅಂದ್ರೆ ರೆಸಿಸ್ಟೆನ್ಸ್ ಟು ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೊಟ್ಟಿವಿ. ಓಕೆ, BT cotton, the insecticidal protein produced by bacteria Bacillus thuringiensis kills certain insects. ಯಾವ ಇನ್ಸೆಕ್ಟ್ಸ್ ಅನ್ನ ಕಿಲ್ ಮಾಡುತ್ತೆ ಅದು? ಒಂದು ಲೆಪಿಡಾಪ್ಟೆರಮ್ಸ್, ಅದರೊಳಗೆ ಟೊಬ್ಯಾಕೊ ಬಡ್ ವರ್ಮ್, ಆರ್ಮಿ ವರ್ಮ್ ಅಂತ ಬರುತ್ತೆ. ಇನ್ನೊಂದು ಕೊಲಿಯಾಪ್ಟೆರಮ್ಸ್, ಬೀಟಲ್ಸ್ ಮತ್ತೆ ಡಯಾಪ್ಟೆರಮ್ಸ್ ಬರುತ್ತೆ. ಓಕೆ, ಡಯಾಪ್ಟೆರಮ್ಸ್ ಒಳಗೆ ಫ್ಲೀಸ್ ಮತ್ತೆ ಮಸ್ಕಿಟೋ. ಎಸ್, ಇಲ್ಲಿಂದ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ರಿ. ಓಕೆ, ವೈ BT ಟಾಕ್ಸಿನ್, ಇದು 1 ಮಾರ್ಕಿಗೆ ಬಂದಿತ್ತು. ಏನ್ ಕ್ವಶನ್ ಬಂದಿತ್ತು ಅಂದ್ರೆ
why BT toxin does not kills bacillus species. Okay, ಅದಕ್ಕೆ ಆನ್ಸರ್ ಏನ್ ಹೇಳ್ತೀರಾ? BT toxin does not kill bacillus species or bacteria because it is secreted in inactive form. Okay, so even ನೀವು ಬಹಳಷ್ಟು ಕಡೆ ಕೇಳಿರಬಹುದು snake that is going to produce venom. Okay, that venom is released, discharged or injected into the another host or victim with the help of phalanges. Okay, ಅದಕ್ಕೆ ನಾವು ಸೈಡ್ ಟೀತ್ ಅಂತ ಹೇಳ್ತೀವಿ. Okay, ಆ venom ಅದಕ್ಕೆ ಯಾಕೆ ಡಿಸ್ಟ್ರಾಯ್ ಮಾಡಲ್ಲ? ವೆರಿ ಸಿಂಪಲ್, ಅಗೇನ್ ದಟ್ ಇಸ್ ಟು ಬಿ ಇನ್ಆಕ್ಟಿವ್ ಫಾರ್ಮ್ ಇರುತ್ತೆ. ಇವನ್ ನೀವು ಹೋದ ವರ್ಷ ಡೈಜೆಷನ್ ಚಾಪ್ಟರ್ ಒಳಗೆ ಕಲ್ತಿದ್ರಿ, ಪೆಪ್ಸಿನ್ ಮತ್ತೆ ರೆನಿನ್ ಎನ್ಸೈಮ್ಸ್ ಬಂದಿರುತ್ತೆ ಅಂತ ಹೇಳಿ. ಅವೆಲ್ಲ ಏನಾಗ್ತಿತ್ತು, ಬಂದಿದ್ರು ಅಲ್ಲಿ ಇನ್ಆಕ್ಟಿವ್ ಫಾರ್ಮ್ ಒಳಗೆ ಇರ್ತಿತ್ತು. ಆನ್ ಗೆಟಿಂಗ್ ಫೇವರೇಬಲ್ ಮೀಡಿಯಂ ದೇ ಬಿಕಮ್ ಆಕ್ಟಿವ್. ಅದೇ ತರ ಏನಪ್ಪಾ ಅಂದ್ರೆ ಇಲ್ಲಿ BT ಟಾಕ್ಸಿನ್ ಪ್ರೋಟೀನ್ ಎಕ್ಸಿಸ್ಟ್ ಇನ್ ಇನ್ಆಕ್ಟಿವ್ ಫಾರ್ಮ್, ಅದನ್ನೇ ನಾವು ಪ್ರೋಟೋಟಾಕ್ಸಿನ್ ಅಂತ ಹೇಳ್ತೀವಿ. ಹೆನ್ಸ್ ಇಟ್ ಡಸ್ ನಾಟ್ ಕಿಲ್ಸ್ ಬೆಸಿಲಸ್. ಓಕೆ, ಬಟ್ ಅದೇ ಹೇಳಲ್ಲ, ವೆನ್ ಇನ್ಸೆಕ್ಟ್ ಒನ್ಸ್ ಇಂಜಸ್ಟ್, ಯಾವಾಗ ಒಂದ್ಸಲ ಇನ್ಸೆಕ್ಟ್ ಅದನ್ನ ಇಂಜಸ್ಟ್ ಮಾಡುತ್ತೆ, ತಿನ್ನುತ್ತೆ, ದಿಸ್ ಇನ್ಆಕ್ಟಿವ್ ಟಾಕ್ಸಿನ್ ಈಸ್ ಕನ್ವರ್ಟೆಡ್ ಟು ಆಕ್ಟಿವ್ ಫಾರ್ಮ್. ಓಕೆ, ಯಾವಾಗ ಅದು ಆಕ್ಟಿವ್ ಫಾರ್ಮ್ ಆಯ್ತು, ಇನ್ಸೆಕ್ಟ್ ಇಂಜಸ್ಟ್ ದಿಸ್ ಇನ್ಆಕ್ಟಿವ್ ಫಾರ್ಮ್ ಪ್ರೋಟೋಟಾಕ್ಸಿನ್ ಈಸ್ ಕನ್ವರ್ಟೆಡ್ ಟು ಆಕ್ಟಿವ್ ಫಾರ್ಮ್. ಅದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಅಲ್ಕಲೈನ್ pH ಇನ್ ದ ಗಟ್ ರೀಜನ್. ಓಕೆ, ಯಾವಾಗ ಅದು ಆಕ್ಟಿವ್ ಫಾರ್ಮ್ ಆಗುತ್ತೆ, ದೆನ್ ದಿಸ್ ಆಕ್ಟಿವ್ ಫಾರ್ಮ್ ಬೈಂಡ್ಸ್ ಟು ಎಪಿಥೆಲಿಯಲ್ ಸೆಲ್ಸ್ ಆಫ್ ದ ಗಟ್, ಕ್ರಿಯೇಟ್ಸ್ ಪೋರ್. ಓಕೆ, ಅಲ್ಲಿ ಪೋರ್ಸ್ ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಮಿಡ್ಗಟ್ ಒಳಗೆ, ಅಂಡ್ ದೆನ್ ದಟ್ ಕಾಸ್ ಸ್ವೆಲ್ಲಿಂಗ್ ಅಂಡ್ ಲೈಸಿಸ್. ಓಕೆ, ಇನ್ನೊಂದು ಸಿಂಪಲ್ ಹೆಂಗ್ ಹೇಳ್ಬೋದು ಅಂದ್ರೆ ಬೈಂಡ್ ಆಗುತ್ತೆ, ಮುಂದೆ ಅದು ದಟ್ ಕಾಸ್ ಸ್ವೆಲ್ಲಿಂಗ್ ಅಂಡ್ ಲೈಸಿಸ್ ಬ್ರೇಕ್ ಆಗೋದಕ್ಕೆ, ಅವಾಗ ಮಿಡ್ಗಟ್ ಒಳಗೆ ಪೋರ್ಸ್ ಅಥವಾ ಹೋಲ್ಸ್ ಗಳು ಫಾರ್ಮ್ ಆಗುತ್ತೆ. ಓಕೆ, ಯಾವಾಗ ಅಲ್ಲಿ ಹೋಲ್ಸ್ ಫಾರ್ಮ್ ಆಯಿತು, then insect cannot survive for longer time. Okay, specific BT toxin gene were isolated from Bacillus thuringiensis and incorporated in several croplands such as cotton. Okay, ಇಷ್ಟು ನೀವೇನಪ್ಪಾ ಅಂದ್ರೆ 5 ಮಾರ್ಕ್ಸ್ ಬರೀಬಹುದು. ಪ್ಲಸ್ ಇದ್ರ ಜೊತೆಗೆ ಸರ್ಟೆನ್ ಪಾಯಿಂಟ್ಸ್ ಇದೆ, ಇನ್ನೊಂದು 2-3 ಪಾಯಿಂಟ್ ಇದೆ, ಅದನ್ನ ಇಲ್ಲಿ ಮೇಲೆ ಬರೆಯೋಣ.